ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ವೆಲ್ಕಮ್ ಟು ಒನ್ ಮೋರ್ ಮಿನಿ ಬ್ಲಾಗ್. ನನ್ನ ಹಸ್ಬೆಂಡ್ ಆಫೀಸಲ್ಲಿ ಇವತ್ತು ಕ್ರಿಕೆಟ್ ಮ್ಯಾಚ್ ಇದೆ, ಅದಕ್ಕೆ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಹೊರಡ್ತಿದ್ದಾರೆ. ಎವ್ರಿ ಇಯರ್ ಕ್ರಿಕೆಟ್ ಮ್ಯಾಚ್ ಇರುತ್ತೆ. ಎವ್ರಿ ಇಯರ್ ನಾನು ಕೂಡ ಹೋಗ್ತಿದ್ದೆ ಅವ್ರಿಗೆ ಚಿಯರ್ ಅಪ್ ಮಾಡೋದಕ್ಕೆ. ಬಟ್ ಈ ಇಯರ್ ಹೋಗ್ಲಿಕ್ಕಾಗಲಿಲ್ಲ. ಬಿಕಾಸ್ ಸುಮಾರು ಹೊತ್ತು ನನಗೂ ಕೂಡ ಕುತ್ಕೊಂಡು ನೋಡೋದಕ್ಕಾಗಲ್ಲ. ಆ್ಯಂಡ್ ಬೈಕಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲೇ ಉಳ್ಕೊಂಡೆ. ಅವರು ಹೊರಟ ಮೇಲೆ ನಾನು ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ್ಮೇಲೆ ಮನೆ ಮುಂದೆನೆ ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ಮೋಸ್ಟ್ ಆಫ್ ದಿ ಡೇಸ್ ಮಾರ್ನಿಂಗ್ ಟೈಮು ನಾನು ಒಂದು 20 to 30 ಮಿನಿಟ್ಸ್ ಆದರೂ ವಾಕಿಂಗ್ನ ಮಾಡ್ತೀನಿ. ಮತ್ತೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಆಗಿರ್ಬೋದು, ಇಲ್ಲ ಮಧ್ಯಾಹ್ನ ಲಂಚ್ ಆದಮೇಲೆ, ಇಲ್ಲ ನೈಟ್ ಡಿನ್ನರ್ ಆದಮೇಲೂ ಕೂಡ ನಾನು ವಾಕಿಂಗ್ ಮಾಡ್ತಾ ಇರ್ತೀನಿ. ಊಟ ಮಾಡಿದ್ದಾದ್ಮೇಲೆ ಈ ಟೈಮಲ್ಲಿ ಕೂತತ್ರನೇ ಕೂತ್ಕೋಬಾರ್ದು. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದ್ರೂ ವಾಕಿಂಗ್ ಮಾಡಬೇಕು. ಈವನ್ ಡಾಕ್ಟ್ರು ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಬಟರ್ ಇತ್ತು, ದೋಸೆ ಮಾಡ್ಕೊಂಡು ತಿಂದೆ. ನೆಕ್ಸ್ಟ್ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದಿತ್ತು, ಅದನ್ನ ಹಾಕಿ ಮನೆ ಮುಂದೆನೇ ಒಣಗಾಕ್ತೀನಿ. ಟೆರೆಸ್ ಮೇಲೆಲ್ಲ ಹಾಕಲ್ಲ, ಈ ಟೈಮಲ್ಲಿ ಸುಮ್ಮನೆ ಸ್ಟೆಪ್ಸ್ ಹತ್ತಿ ಇಳಿಯೋದು ಬೇಡ ಅಂತ. ಇವತ್ತಿನ ಡಿನ್ನರ್ಗೆ ಟೊಮೊಟೊ ಬಾತ್ನ ಮಾಡ್ಕೊಂತಿದ್ದೀನಿ. ರಂಜಿತ್ ಕೂಡ ಅಷ್ಟೇನು ಅಶ್ವಿಲ್ಲ, ಸ್ವಲ್ಪ ಮಾಡು ಅಂತಂದ್ರು. ಕುಕಿಂಗ್ ಆಯಿಲ್ ಖಾಲಿ ಆಗ್ಬಿಟ್ಟಿತ್ತು. ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡು ಬಾಟಲ್ಗೆಲ್ಲ ಫಿಲ್ ಮಾಡಿ ನೆಕ್ಸ್ಟ್ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇಬ್ರಿಗೆ ಅಲ್ವಾ, ಸೊ ಮಸಾಲೆ ಎಲ್ಲ ರುಬ್ಬಿಟ್ಟು ಮಾಡಲಿಲ್ಲ, ಮೈಲ್ಡ್ ಆಗಿ ಮಾಡ್ಕೊಂಡೆ. ಅಂಡ್ ನಮ್ಮಿಬ್ರಿಗೂ ಕೂಡ ಮಸಾಲೆ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ನನ್ನ ದಿನನ ಹೆಣ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾಳೆ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.